ಬೆಳಕಿನ ಲೋಕದಿ ಮಿಂದೆ ನನ್ನ ಮನವು ಹಾಡುತ್ತಿದೆ ಈ ಸುಂದರ ಬೆಳಗಿನಲ್ಲಿ. ಹೊಂಗನಸಲಿ ತೇಲುತ್ತಿದ್ದೆ ಬೆಳಕಿನ ಲೋಕದಿ ಮಿಂದೆ ನನ್ನ ಮನವು ಹಾಡುತ್ತಿದೆ ಈ ಸುಂದರ ಬೆಳಗಿನಲ್ಲಿ. ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಮಣ್ಣಿಗೆ. ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬೆಳ್ಳಿ ಹಕ್ಕಿ ಕೂಗಿ ಇಂಪಾದ ಗಾನವು, ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಮಣ್ಣಿಗೆ. ಗಾಳಿ ಬೀಸಿ ಬೀಸಿ ಸಿಹಿ ಸುಮಧುರ ತಾಣವು, ಕೆರೆಯಕ್ಕೆ ಹೋಗಿ ಹೂವಿನ ಪಲ್ಲಕ್ಕಿ ಕಣ್ಣಲ್ಲೇ ತೇಜ ಉಕ್ಕುಕ್ಕಿ. ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಮಣ್ಣಿಗೆ, ಇಳಿದು ಬಂತು ಮಣ್ಣಿಗೆ. ಮಲ್ಲೆ ಮರದ ಮಲ್ಲೆ ಮನಸಲ್ಲಿ ಹರಳಿ ಕಾಣದ ಕಾವ್ಯ, ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಮಣ್ಣಿಗೆ. ದೂರ ನಿಂತ ಬೆಟ್ಟ ಗಂಭೀರ ಮೌನವು, ಹೊಂಗಿ ತಂಗಿ ಸೇರಿ ಹಸಿರಸಿರ ನಾಟ್ಯವು, ಹತ್ತಿತ್ತ ತಾರಿ ಚಿಮ್ಮುತ್ತ ದುಮ್ಮಿಕ್ಕಿ ನದಿಯು ಓಡುತ್ತ, ಇಬ್ಬನಿ ಮುತ್ತಿದ ಹೂವಲಿ ರವಿ ಕಿರಣ ಕಣ್ಣ ತೆರೆದು, ಬಾನ ಕೋಟಿ ಕಿರಣ.
ನಮ್ಮ ಹಳ್ಳಿಯ ಬದುಕು ಮಣ್ಣಿನಿಂದ ಆರಂಭವಾಗುವ ಹೋರಾಟದ ಕತೆ ಇದು. ಈ ಮಣ್ಣಿನ ವಾಸನೆ, ಈ ಬೆಟ್ಟಗುಡ್ಡಗಳ ಹಸಿರು, ಈ ಹರಿವ ನೀರಿನ ಸದ್ದು, ಇದು ನಮ್ಮ ಹಳ್ಳಿ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಬದುಕು ಮಣ್ಣಿನಿಂದಲೇ ಆರಂಭವಾಗುತ್ತದೆ. ಕೆಲವರು ಹೊಲದಲ್ಲಿ ಬೆಳೆ ಬೆಳೆಯುತ್ತಾರೆ, ಕೆಲವರು ಕನಸುಗಳನ್ನು ಬೆಳೆಸುತ್ತಾರೆ. ಆದರೆ ಒಬ್ಬ ಯುವಕನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ನಾನು ಈ ಮಣ್ಣಿನಿಂದ ಎದ್ದು ಒಂದು ಮಹತ್ವದ ಜೀವನ ಕಟ್ಟಿಕೊಳ್ಳಬಹುದಾ? ಆ ಕನಸು, ಆ ಹೋರಾಟ, ಆ ಪ್ರಯಾಣದ ಕಥೆಯೇ ಮಣ್ಣಿನಿಂದ ಮಹತ್ವದವರೆಗೆ. ಉತ್ತರ ಕರ್ನಾಟಕದ ಒಂದು ಹಳ್ಳಿ. ರಾಮಪ್ಪ ಮತ್ತು ಸೀತಮ್ಮ ಅವರ ಜೀವನ ಯಾವಾಗಲೂ ಕಷ್ಟಕರವಾಗಿ ಸಾಗುತ್ತಿತ್ತು. ಅವರ ಮನೆಯ ಅಂಗಳದಲ್ಲಿ ನಗುವು ಹೆಚ್ಚು, ಚಿಂತೆ ಕಡಿಮೆ. ಸಣ್ಣ ಜಮೀನು, 2 ಹಸುಗಳು, ಅಷ್ಟೇ ಸಾಕು ಸಂತೋಷವಾಗಿದ್ದರು. ಬೆಳೆ ಚೆನ್ನಾಗಿ ಬಂದರೆ ಹಬ್ಬದ ದಿನ ಮಕ್ಕಳಿಗೆ ಹೊಸ ಬಟ್ಟೆ, ಹೊಟ್ಟೆ ತುಂಬ ಊಟ, ಹೃದಯದ ತುಂಬ ಪ್ರೀತಿ. ಆದರೆ 3 ವರ್ಷಗಳಿಂದ ಮಳೆ ಸರಿಯಾಗಿ ಬೀಳಲಿಲ್ಲ. 1 ವರ್ಷ ಬರ, ಮುಂದಿನ ವರ್ಷ ಅರ್ಧ ಬೆಳೆ, 3ನೇ ವರ್ಷ ಸಾಲ ತೀರಿಸಲು ರಾಮಪ್ಪ ದಿನಗೂಲಿ ಕೆಲಸಕ್ಕೂ ಹೋಗತೊಡಗಿದ. ಬೆಳಗ್ಗೆ ತನ್ನ ಹೊಲವನ್ನು ನೋಡಿಕೊಳ್ಳುತ್ತಿದ್ದ, ಮಧ್ಯಾಹ್ನ ಇನ್ನೊಬ್ಬರ ಹೊಲದ ಕೆಲಸಕ್ಕೆ ಹೋಗುತ್ತಿದ್ದನು. ಸೀತಮ್ಮ ಮನೆ ಕೆಲಸದ ಜೊತೆ ಹಾಲು ಮಾರುತ್ತಾ, ಆಲೂಗಡ್ಡೆಯನ್ನು ಮಾರುತ್ತಾ ಕೈಗೆ ಸಿಗುವ ಸ್ವಲ್ಪ ಹಣವನ್ನು ಬಟ್ಟಲಿನಲ್ಲಿ ಸಂಗ್ರಹಿಸುತ್ತಿದ್ದಳು ಮಕ್ಕಳ ಓದಿಗಾಗಿ. ಒಂದು ಸಂಜೆ ತಂಪಾದ ಗಾಳಿ ಬೀಸುತ್ತಿದ್ದಾಗ ಇಡೀ ಪರಿಸರ ಪ್ರಶಾಂತವಾದ ನಿಶ್ಶಬ್ದದಿಂದ ಕೂಡಿತ್ತು. ರಾಮಪ್ಪ ಹತ್ತಿ ಬೆಳೆಯ ಮಧ್ಯೆ ನಿಂತು ಆಕಾಶದತ್ತ ನೋಡುತ್ತಾ, ಸೀತಮ್ಮ ಹಸಿರು ಹೊಲಗಳ ಮಧ್ಯೆ ಒಂದು ಬೃಹತ್ ಆಲದ ಮರದ ಕೆಳಗೆ ಕುಳಿತು ತನ್ನ ಪತಿಯನ್ನೇ ನೋಡುತ್ತಿರುತ್ತಾಳೆ. ರಾಮಪ್ಪ ನಿಧಾನವಾಗಿ ನಡೆದುಕೊಂಡು ಬಂದು ನಿಶ್ಶಬ್ದವಾಗಿ ಕುಳಿತ. ರಾಮಪ್ಪ, ಸೀತಾ, ನಾವಾದರೂ ನಗರಕ್ಕೆ ಹೋಗಿ ಓದಲು ಸಾಧ್ಯವಾಗಲಿಲ್ಲ. ನಮ್ಮ ಮಕ್ಕಳನ್ನಾದರೂ ಪಟ್ಟಣಕ್ಕೆ ಕಳುಹಿಸಿ ಓದಿಸಬೇಕು ಎಂದು ಹೇಳುತ್ತಾನೆ. ಸೀತಾ, ಸಣ್ಣ ಹಳ್ಳಿಯಿಂದ 2 ಮಕ್ಕಳನ್ನು ಪಟ್ಟಣಕ್ಕೆ ಕಳುಹಿಸಿ ಓದಿಸುವುದು ಅಷ್ಟು ಸುಲಭವಲ್ಲ. ಆದರೆ ನಮ್ಮಿಬ್ಬರ ಮಕ್ಕಳ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸೋಣವೇ ಎಂದು ನಿಧಾನವಾಗಿ ಕೇಳಿದಳು. ಸೀತಮ್ಮ ಕ್ಷಣಕಾಲ ಯೋಚಿಸಿ, ಸರಿ ರಾಮಪ್ಪ, ಹಾಗೆ ಮಾಡೋಣ ಅಂದಳು. ರಾಮಪ್ಪ ಆಕಾಶದತ್ತ ನೋಡುತ್ತಾ, ಸೀತಾ, ಮಳೆ ಬರುವ ಸೂಚನೆ ಕಾಣಿಸುತ್ತಿದೆ, ಬೇಗ ಮನೆಗೆ ಹೋಗೋಣ ಎನ್ನುವಷ್ಟರಲ್ಲಿ ಸಣ್ಣ ಹನಿಗಳು ಬೀಳಲು ಶುರುವಾದವು. ರಾಮಪ್ಪ, ನಡೆಯಿರಿ, ಹಸುಗಳಿಗೆ ನೀರು ಕುಡಿಸಬೇಕು ಎಂದಳು. ರಾಮಪ್ಪ, ಹೌದು ಸೀತಾ, ನಾನು ಮರೆತೇ ಬಿಟ್ಟಿದ್ದೆ ಎಂದು ಮನೆಯ ಕಡೆಗೆ ಹೊರಟರು. ರಾಮಪ್ಪ ಮನೆಯ ಹತ್ತಿರ ಬಂದ ಕೂಡಲೇ ಅರ್ಧ ಒಡೆದ ಪಾತ್ರೆಯಲ್ಲಿ ನೀರು ತುಂಬಿ ಹಸುಗಳ ಮುಂದೆ ಇಟ್ಟನು. ನೀರು ಕುಡಿದ ಹಸು ಬಂದು ಅವನ ಭುಜಕ್ಕೆ ತಲೆ ಸವರಿತು. ರಾಮಪ್ಪ ತನ್ನ ಮನಸ್ಸಿನಲ್ಲಿ ಅಂದುಕೊಂಡ, ಮೂಕ ಪ್ರಾಣಿಗಳಿಗೆ ಇರುವಷ್ಟು ನಿಯತ್ತು ನಿಜವಾಗಿಯೂ ಮನುಷ್ಯರಲ್ಲಿ ಇಲ್ಲ. ಹನಿಗಳು ಸ್ವಲ್ಪ ಜೋರಾದವು. ಸೀತಮ್ಮ ಮನೆಯ ಒಳಗಡೆ ಹೋಗಿ ದೇವರ ಹತ್ತಿರ ತನ್ನ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ಹೇಳುತ್ತಾಳೆ. ದೇವರೇ, ಎಷ್ಟು ಬೇಕೋ ಅಷ್ಟೇ ಮಳೆ ಬಂದರೆ ಸಾಕು, ಬೆಳೆ ಉಳಿಯಲಿ, ಮಕ್ಕಳ ಓದಿಗೆ ಹಣ ಸಿಗಲಿ ಎಂದು ಮನದಲ್ಲಿ ಬೇಡಿಕೊಂಡಳು. ಆದರೆ ಮನಸ್ಸಿನ ಮತ್ತೊಂದು ತುದಿಯಲ್ಲಿ ಚಿಂತೆ. ಹಳೆಯ ಮನೆ, ಮಳೆ ಬಂದರೆ ಸುರಿಯುತ್ತದೆ. ರಾಮಪ್ಪ ತೋಟದಿಂದ ತಂದ ಬದನೆಕಾಯಿಗಳನ್ನು ಸೀತಮ್ಮನ ಕೈಗೆ ಕೊಟ್ಟನು. ಸೀತಾ, ಬೇಗ ಬೇಗ ಅಡುಗೆ ಮಾಡು, ನನಗೆ ಹಸಿವಾಗುತ್ತಿದೆ ಎಂದನು ರಾಮಪ್ಪ. ಸೀತಾ ಮೌನವಾಗಿ ಬದನೆಕಾಯಿಗಳನ್ನು ಕೈಗೆ ತೆಗೆದುಕೊಂಡು ಎಣ್ಣೆಗಾಯಿ ತಯಾರಿಸಲು ಶುರು ಮಾಡಿದಳು. ಮಕ್ಕಳು ಪಕ್ಕದಲ್ಲಿ ಕುಳಿತಿದ್ದರು. ಅವರು ಸಾಕು ನಾಯಿ ಭೈರವ ಕೂಡ ಸೀತಮ್ಮನನ್ನೇ ನೋಡುತ್ತಾ ಮಲಗಿತ್ತು. ಮಳೆ ಏಕಾಏಕಿ ಜೋರಾಯಿತು. ಸೀತಾ ಒಳಗಿನಿಂದ ಕೂಗಿಕೊಂಡಳು. ರಾಮಪ್ಪ, ಹಸುಗಳು ಹೊರಗಡೆ ಮಳೆಯಲ್ಲಿ ನೆನೆಯುತ್ತಿವೆ ಎನ್ನುತ್ತಾ ಜೋರಾಗಿ ಕೂಗಿದಳು.
ರಾಮಪ್ಪ ಹಗ್ಗವನ್ನು ಹಿಡಿದು ಹೊರಗೆ ಓಡಿದ. ಇಬ್ಬರು ಮಕ್ಕಳು ಸೂರ್ಯ ಮತ್ತು ಚಂದ್ರ ತಂದೆಯ ಸಹಾಯಕ್ಕೆ ಓಡಿದರು. ಹಸುಗಳನ್ನು 3 ಜನ ಸೇರಿ ಎಳೆದುಕೊಂಡು ಬಂದರು. ಮನೆಯ ಪಕ್ಕದಲ್ಲಿ ಕಡಿಮೆ ಮಳೆ ಬೀಳುವ ಕಡೆ ಕಟ್ಟಿದರು. ರಾಮಪ್ಪ ಜೋರಾದ ಮಳೆಯಲ್ಲಿ ನೆನೆಯುತ್ತಾ ಮಕ್ಕಳನ್ನು ಒಳಗೆ ನೂಕಿ ಬಾಗಿಲು ಮುಚ್ಚಿದ. ಮಳೆಯ ರಭಸಕ್ಕೆ ಮುಚ್ಚಿದ ಬಾಗಿಲು ಕಿತ್ತು ಬರುವಂತಿತ್ತು. ರಾಮಪ್ಪ, ಸೂರ್ಯ ಮತ್ತು ಚಂದ್ರ ಬಾಗಿಲು ಬೀಳದಂತೆ ಹಿಡಿದುಕೊಂಡರು. ಸೀತಮ್ಮ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಓ ಮಳೆರಾಯ, ಸ್ವಲ್ಪ ನಿಲ್ಲು ಎಂದು. ಸ್ವಲ್ಪ ಕಡಿಮೆಯಾಯಿತು. ರಾಮಪ್ಪ, ಸೂರ್ಯ, ಚಂದ್ರ ಎಲ್ಲರೂ ಕುಳಿತು ಊಟ ಮಾಡುತ್ತಿದ್ದರು. ಮತ್ತೆ ಮಳೆ ಜೋರಾಯಿತು. ರಾಮಪ್ಪ ಊಟ ಮಾಡದೆ ಎದ್ದು ನಿಂತು ಛತ್ರಿಯನ್ನು ಮಕ್ಕಳ ತಲೆಯ ಮೇಲೆ ಹಿಡಿದುಕೊಂಡರು. ಮತ್ತೊಂದು ಕಡೆ ಬಾಗಿಲಿನಿಂದ ನೀರು ಒಳಗೆ ಬರಲು ಶುರುವಾಯಿತು. ಸೀತಮ್ಮ ಮಕ್ಕಳಿಗೆ ಊಟ ಬಡಿಸಿ ನಂತರ ಒಂದು ಚೆಂಬಿನ ಸಹಾಯದಿಂದ ಬಕೆಟ್ನಲ್ಲಿ ನೀರು ತುಂಬಿಕೊಂಡು ಹೊರಗೆ ಹಾಕುತ್ತಿದ್ದಳು. ಎಲ್ಲವನ್ನೂ ಸೂರ್ಯ ಮತ್ತು ಚಂದ್ರ ಗಮನಿಸುತ್ತಿದ್ದರು. ಊಟ ಮುಗಿದ ನಂತರ ಸೂರ್ಯ ಮತ್ತು ಚಂದ್ರ ತಾಯಿಗೆ ಸಹಾಯ ಮಾಡಲು ಹೋದರು. ರಾತ್ರಿಯಾಯಿತು. ಒಲೆಯ ಹತ್ತಿರ ಬಟ್ಟೆಗಳನ್ನು ಹಾರಿಸಿಕೊಂಡು ಕುಳಿತಿದ್ದ ರಾಮಪ್ಪ ಮಕ್ಕಳಿಗೆ ಹೇಳಿದ, ನೋಡಿ ಮಕ್ಕಳೇ, ನೀವು ನಮ್ಮ ರೀತಿ ಬದುಕಬಾರದು. ನಮ್ಮ ಕಷ್ಟ ನಿಮ್ಮ ಪಾಲಾಗಬಾರದು. ನೀವು ಬೆಂಗಳೂರಿಗೆ ಹೋಗಿ ಓದಿ ಒಳ್ಳೆಯ ನೌಕರಿ ಹಿಡಿದು ನಿಮ್ಮ ಜೀವನ ಸುಗಮ ಮಾಡಿಕೊಳ್ಳಿ ಎಂದು ಹೇಳಿದರು. ಮಕ್ಕಳು ಕೇಳಿದರು, ಅಪ್ಪ, ನಾವು ಇರುವ ಪರಿಸ್ಥಿತಿಯಲ್ಲಿ ನಗರಕ್ಕೆ ಹೋಗುವುದಾದರೂ ಹೇಗೆ? ನಮ್ಮ ಬಳಿ ಹಣ ಎಲ್ಲಿದೆ ಹೇಳು ಎಂದರು. ರಾಮಪ್ಪ ದೃಢವಾಗಿ ಹೇಳಿದ, ಹಣದ ಬಗ್ಗೆ ಯೋಚಿಸಬೇಡಿ. ನಾವು ಹಗಲು ರಾತ್ರಿ ದುಡಿಯುತ್ತೇವೆ. ನಿಮಗೆ ಹಣ ಕಳುಹಿಸುತ್ತೇವೆ. ನೀವು ಓದುವುದು ಮುಖ್ಯ. ಇನ್ನೇನು ಯೋಚಿಸಬೇಡಿ ಎಂದು ಹೇಳಿದರು. ಆ ರಾತ್ರಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಮಲಗಲಿಲ್ಲ. ಯೋಚಿಸುತ್ತಾ, ನಮ್ಮ ತಂದೆಯ ನಿರ್ಧಾರ ನಾವು ಬೆಂಗಳೂರಿಗೆ ಹೋಗಬೇಕು. ಚೆನ್ನಾಗಿ ಹಗಲು ರಾತ್ರಿ ಎನ್ನದೆ ಚೆನ್ನಾಗಿ ಓದಿ ನೌಕರಿ ಪಡೆದು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರು ಪಟ್ಟಿರುವ ಕಷ್ಟ ಸಾಕು ಎಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡರು. ತಮ್ಮ ಬಳಿ ಇದ್ದ 2 ಜೊತೆ ಬಟ್ಟೆಗಳು, ಪುಸ್ತಕಗಳು ಎಲ್ಲವನ್ನೂ ಬ್ಯಾಗ್ನಲ್ಲಿ ಜೋಡಿಸಿ ಇಟ್ಟುಕೊಂಡರು. ಮುಂಜಾನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸಿ ಮಕ್ಕಳಿಗೆ 2 ದಿನಕ್ಕಾಗುವಷ್ಟು ರೊಟ್ಟಿ ಬುತ್ತಿ ಕಟ್ಟಿಕೊಟ್ಟಳು. ತನ್ನ ಬಳಿ ಕೂಡಿಟ್ಟಿದ್ದ ಹಣವನ್ನು ಮಕ್ಕಳ ಕೈಗೆ ಕೊಟ್ಟಳು. ಮಕ್ಕಳು ಅದರಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಇನ್ನು ಉಳಿದ ಸ್ವಲ್ಪ ಹಣವನ್ನು ತನ್ನ ತಾಯಿಗೆ ಹಿಂದಿರುಗಿಸಿದರು. ಆ ಮುಂಜಾನೆ ಹೊತ್ತಿನಲ್ಲಿ ಒಂದು ಸಣ್ಣ ಹಳ್ಳಿಯಿಂದ 2 ದೊಡ್ಡ ಕನಸುಗಳು ಪಟ್ಟಣದ ಕಡೆಗೆ ಹೊರಟವು. ಈ ಹಳ್ಳಿಯ ಮಣ್ಣಿನಲ್ಲಿ ಹುಟ್ಟಿದ ಇಬ್ಬರು ಯುವಕರ ಕನಸು ಈಗ ಪ್ರಾರಂಭವಾಗಿದೆ. ಆದರೆ ಅವನ ಮುಂದೆ ಬರುವ ಸವಾಲುಗಳು ಯಾವುವು? ಅವರ ಹೋರಾಟ ಅವರನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ? ಮಣ್ಣಿನಿಂದ ಆರಂಭವಾದ ಈ ಪ್ರಯಾಣ ಮಹತ್ವದ ದಾರಿಗೆ ತಲುಪುತ್ತದೆಯೇ? ಇದಕ್ಕೆ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ